ಅಧ್ಯಾಯ 24 ಸಿಟ್ಟಿಗಳು ಮುಂದುವರಿದಿದೆ. ಲಖೀಮಾ ಸಿಕ್ರಕಾಮನಂ ಲಘುತುವಂ ಸಿಕ್ರಕಾಮನಂ. ನೀಲ್ ಪ್ರತಿಯಾರ್ ಹೇಳಿದಂತೆ ಕೈಲಾಯಮುರ ವಿಧಾನ. ಒಬ್ಬರು 3 ವರ್ಷ ಮತ್ತು 3 ತಿಂಗಳು ಕತ್ತಲೆಯಲ್ಲಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ಆಕಾಂಕ್ಷಿಯು ಅಗಲವಾದ, ಉದ್ದವಾದ, ಭಾರವಾದ ಚಾಪೆಯ ಮೇಲೆ ಕುಳಿತು ನಿಧಾನವಾಗಿ ದೇಹಕ್ಕೆ ಗಾಳಿಯನ್ನು ಉಸಿರಾಡಬೇಕು. ನಂತರ ತನ್ನ ಕೈಗಳನ್ನು ಚಲಿಸದೆ, ಅವನು ತನ್ನ ಉಸಿರನ್ನು ನಿಲ್ಲಿಸದೆ ಮೇಲಕ್ಕೆ ಹಾರಿ ತನ್ನ ಆಸನವನ್ನು ಚಲಿಸದೆ ಚಾಪೆಯ ಮೇಲೆ ಕುಳಿತುಕೊಳ್ಳಬೇಕು. ಈ ಅಭ್ಯಾಸವನ್ನು ದೀರ್ಘಕಾಲದವರೆಗೆ ಮಾಡಿದರೆ ಆಕಾಂಕ್ಷಿಯು ಉತ್ತಮ ಎತ್ತರಕ್ಕೆ ಏರುತ್ತಾನೆ. ದೇಹವನ್ನು ಮರಣಕ್ಕಾಗಿ ಪರೀಕ್ಷಿಸಲಾಗುತ್ತದೆ. ದೇಹವನ್ನು ಬಗ್ಗಿಸದೆ ದೇಹವು ಅದರ ಮೇಲ್ಭಾಗದಲ್ಲಿ ಕುಳಿತುಕೊಳ್ಳಲು ಸಾಧ್ಯವಾಗುತ್ತದೆ. ಅದೇ ರೀತಿಯಲ್ಲಿ ದೇಹದ ಭಾಗಗಳ ರಾಶಿಯ ಮೇಲೆ ಚಲಿಸದೆ ಕುಳಿತುಕೊಳ್ಳುವ ಶಕ್ತಿಯನ್ನು ಹೊಂದಿರುತ್ತದೆ. ಗಾಳಿಯ ಶಬ್ದ ಬಂದಾಗಲೂ ಆಕಾಂಕ್ಷಿಗಳು ಹಾರಿಹೋಗದಂತೆ ಅವರು ತಮ್ಮ ಪಾದಗಳಿಗೆ ಭಾರವಾದ ಕಬ್ಬಿಣದ ಸರಪಳಿಯನ್ನು ಕಟ್ಟುತ್ತಾರೆ.